ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥರಾವ್. ಹಿಂದಿನ ಸಂಚಿಕೆಯಿಂದ ರಾತ್ರಿ ಚರ್ಯೆನ ನಾವು ಶುರು ಮಾಡಿದ್ದೀವಿ. ಸೂರ್ಯಾಸ್ತ ಆಗಿದ್ಮೇಲೆ ಸಾಕಷ್ಟು ನಮ್ಮ ದೇಶದಲ್ಲಿ ಕಮ್ಯುನಿಟೀಸಲ್ಲಿ ಊಟ ಆಹಾರ ಮಾಡಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಹೆಂಗೆ ಒಂದು ಕಮಲ ಹೂವು ಸೂರ್ಯೋದಯ ಆಗ್ತಾ ಇರೋಂಗೆ ಅದು ಚಿಕ್ಕರ್ಕೊಳ್ಳುತ್ತೆ, ಹರಡುತ್ತೆ, ಹಾಗೆ ಸೂರ್ಯಾಸ್ತ ಆಗ್ತಾರಂಗೆ ಅದು ಮುಚ್ಕೊಳ್ಳುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೂಡ ಎಲ್ಲ ಶ್ರೋತಸ್ಗಳು ಸೂರ್ಯೋದಯ ಆಗ್ತಾ ಇರೋಂಗೆ ಎಲ್ಲ ಓಪನ್ ಅಪ್ ಆಗುತ್ತೆ, ಸೂರ್ಯಾಸ್ತ ಆಗ್ತಾರಂಗೆ ಎಲ್ಲ ಕ್ಲೋಸ್ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿರೋ ಅಗ್ನಿ ಕೂಡ. ಸೊ ಸಾಕಷ್ಟು ಕಮ್ಯುನಿಟೀಸಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಸೂರ್ಯ ಅಸ್ತ ಆಗಿದ ಮೇಲೆ ಆಹಾರ ಸೇವನೆ ಮಾಡಲ್ಲ. ಯಾಕಂದರೆ ತಿಂದಿರೋ ಆಹಾರ ಕರೆಕ್ಟಾಗಿ ದೇಹಕ್ಕೆ ಸೇರಿಕೊಳ್ಳಲ್ಲ. ನಮ್ಮ ಸಂಪ್ರದಾಯಗಳು ಸಾಕಷ್ಟು ಯಾಕೆ ತಿಳಿಸ್ಕೊಳುತ್ತೆ ಅಂದರೆ, ನಮ್ಮ ಆರೋಗ್ಯ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಇವೆಲ್ಲ ವಿಚಾರಗಳು ಗೂಢವಾಗಿ ನಮ್ಮಲ್ಲಿ ಕೂತ್ಕೊಬೇಕು, ನಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಕೂತ್ಕೊಬೇಕು ಅನ್ನೋ ಕಾರಣದಲ್ಲೇ ಇದನ್ನು ಒಂದು ಅಭ್ಯಾಸವಾಗಿ ಕೆಲವು ಕಮ್ಯುನಿಟೀಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ. ಆಯುರ್ವೇದ ರಾತ್ರಿ ಊಟದ ಬಗ್ಗೆ ಏನು ಹೇಳುತ್ತೆ ನೋಡಿ. ರಾತ್ರಿ ಹೊತ್ತು 4 ಪ್ರಹರ ಇರುತ್ತೆ. ಮೊದಲನೇ ಪ್ರಹರ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಎರಡನೇ ಪ್ರಹರ ರಾತ್ರಿ 9ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ. ಮೂರನೇ ಪ್ರಹರ 12 ಗಂಟೆ ಮಧ್ಯರಾತ್ರಿಯಿಂದ 3 ಗಂಟೆ ಮುಂಜಾನೆವರೆಗೂ. ನಾಲ್ಕನೇ ಪ್ರಹರ ಮುಂಜಾನೆ 3ರಿಂದ ಬೆಳಗ್ಗೆ 6 ಗಂಟೆವರೆಗೂ. ಈ ರಾತ್ರಿ ಕಾಲ 12 ಅವರ್ ಇರೋ ರಾತ್ರಿ ಕಾಲ, ಇದರಲ್ಲಿ 4 ಪ್ರಹರ. ಅಂದರೆ ಅರ್ಥ ಏನು ಅಂದರೆ, ಒಂದು ಪ್ರಹರ 3 ಗಂಟೆ ಪ್ರಮಾಣದಲ್ಲಿ ಇರುತ್ತೆ, 3 ಅವರ್ಸ್ ಅಂತ ಕರಿತೀವಿ. ಆಯುರ್ವೇದ ತುಂಬ ಸ್ಟ್ರಿಕ್ಟಾಗಿ ಹೇಳುತ್ತೆ, ನೀವು ರಾತ್ರಿ ಊಟ ಮಾಡಬೇಕು ಅಂದರೆ ಮೊದಲನೇ ಪ್ರಹರದಲ್ಲೇ ಮಾತ್ರ ಊಟ ಮಾಡಬೇಕು. ಸೂರ್ಯಾಸ್ತ ಆಗಿರತ್ತೆ, ಸೂರ್ಯಾಸ್ತ ನಂತರ ನೀವು ಆ 3 ಅವರ್ ಒಳಗಡೆ ನೀವು ಮೊದಲನೇ ಪ್ರಹಾರದಲ್ಲಿ ನಿಮ್ಮ ರಾತ್ರಿ ಭೋಜನ ಮುಗಿಸ್ಬೇಕು. ಆದಷ್ಟು ರಾತ್ರಿ ಊಟ ಮಾಡೋದು ಅಭ್ಯಾಸ ಮಾಡ್ಕೊಬೇಡಿ. ನಿಮಗೇನಾರೋ ರಾತ್ರಿ ತಿನ್ನೋದು ಸ್ವಲ್ಪ ಅಭ್ಯಾಸ ಇತ್ತು, ತುಂಬ ಕೆಲಸ ಪಟ್ಟಿದ್ದೀರಾ, ಇಡೀ ದಿವಸ ತುಂಬ ಪ್ರಯಾಣ ಮಾಡಿದ್ದೀರಾ, ಶ್ರಮ ಪಟ್ಟಿದ್ದೀರಾ, ತುಂಬ ನಡೆದಿದ್ದೀರಾ, ರಾತ್ರಿ ಹಸಿವಿರುತ್ತೆ ಅಂದರೆ ಆಹಾರ ತಿನ್ನಿ. ಏನು ನಿಮಗೆ ಹಸಿವಿಲ್ಲ, ಜಾಸ್ತಿ ನಿಮಗೆ ಆಫೀಸ್ ವರ್ಕ್ ಇರೋದು, ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ತಿಂತೀರಾ, ಒಳ್ಳೆ ಲಂಚ್ ಅಂತ ತಿಂತೀರಾ ಅಂದರೆ ರಾತ್ರಿ ಹೊತ್ತು ಊಟ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಮಕ್ಕಳು, ಬೆಳೆಯೋ ಮಕ್ಕಳು ರಾತ್ರಿ ಹೊತ್ತು ಊಟ ಕಂಪಲ್ಸರಿ ಕೊಡಿ. 40 ವರ್ಷದವರೆಗೂ, ನಿಮ್ಮದು 40 ಇಯರ್ಸ್ವರೆಗೂ ನೀವು ರಾತ್ರಿ ಹೊತ್ತು ಊಟ ಮಾಡಬಹುದು. 40 ಆಗಿದ್ಮೇಲೆ ಯೋಚನೆ ಮಾಡಿ, ನಿಮಗೆ ತುಂಬ ಎನರ್ಜಿ ಬೇಕಾಗಿತ್ತು, ತುಂಬ ನೀವು ಕೆಲಸ ಮಾಡಿದ್ದೀರಾ ಅಂದರೆ ಮಾತ್ರ, ನಿಮ್ಗೆ ರಾತ್ರಿ ಹಸಿವಿತ್ತು ಅಂದರೆ ಮಾತ್ರ ಊಟ ಮಾಡಿ. ಇಲ್ದಾದ್ರೆ ಒಂದೇ ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಳಿ. 40 ಆಗಿದ್ಮೇಲೆ ಸಾಕಷ್ಟು ಜನಕ್ಕೆ ಡಯಾಬಿಟೀಸು, ಹೈಪರ್ ಟೆನ್ಷನು ಇದೆಲ್ಲ ತುಂಬ ಸಹಜವಾಗಿದೆ. ಇವಾಗ ಇನ್ನೊಂದು ಅದಕ್ಕೆ ಸೇರಿಸ್ಕೊಬೇಕು, ಕ್ಯಾನ್ಸರ್ಗಳು. ಇವೆಲ್ಲ ಕಮ್ಮಿ ಆಗಬೇಕು ಅಂದರೆ ದೇಹದಲ್ಲಿ ಆಮ ಜಾಸ್ತಿ ಮಾಡ್ಕೊಬೇಡಿ. ಆಮ ಅಂದರೆ ನಾವು ತಿಂದಿದ್ದ ಆಹಾರ ಸರಿಗೆ ಡೈಜೆಷನ್ ಆಗ್ತಾ ಇದ್ರೆ, ಕೂತ್ಕೊಂಡಿದ್ರೆ ಅದೇ ಆಮ ಆಗತ್ತೆ ಅಂತ. ಸೊ ರಾತ್ರಿ ಹೊತ್ತು ಆ ಒಂದು 3 ಅವರ್ ಪ್ರಹಾರದಲ್ಲಿ ಒಳಗಡೆ ಮಾತ್ರ ಊಟ ಮಾಡಿ. 40 ಆಗಿದ್ಮೇಲೆ ಯೋಚನೆ ಮಾಡಿ, ಬೇಕು ಅಂದರೆ ಬರೀ ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಮಲ್ಕೊಡಿ. ಇಲ್ಲದೇ ಇದ್ದರೆ ತುಂಬ ಹಸಿವಿತ್ತು ಅಂದರೆ ಊಟ ಮಾಡಿ. ಏನು ಊಟ ಮಾಡಬೇಕು? ಆಯುರ್ವೇದ ಕ್ಲಿಯರಾಗಿ ಹೇಳುತ್ತೆ, ಮಾತ್ರ ಅಂದರೆ ಕ್ವಾಂಟಿಟಿಯಲ್ಲಿ ಆಹಾರ ಕಮ್ಮಿ ಮಾಡಬೇಕು. ಅಂದರೆ ನೀವು ಮಧ್ಯಾಹ್ನ ಊಟ ನೀವು 1 ಬೌಲ್ ಅನ್ನ ತಿಂದರೆ ರಾತ್ರಿ ಹೊತ್ತು ಅರ್ಧ ಬೌಲ್ ತಿನ್ನಬೇಕು. ಮಧ್ಯಾಹ್ನದ ಹೊತ್ತು 3 ಚಪಾತಿ ತಿಂದರೆ ರಾತ್ರಿ ಹೊತ್ತು ನೀವು 1.5 ಚಪಾತಿ ತಿನ್ನಬೇಕು. ಪ್ರಮಾಣ ಕಮ್ಮಿ ಮಾಡಬೇಕು. ಮತ್ತು ಕ್ವಾಲಿಟಿ ಕೂಡ ಬೇಗ ಡೈಜೆಸ್ಟ್ ಆಗೋ ಆಹಾರ ತಿನ್ನಬೇಕು ನೀವು. ಯಾಕಂದರೆ ನೀವು ರಾತ್ರಿ ಮಲ್ಕೊಂಡ್ಬಿಡ್ತೀರಾ, ಮಲ್ಕೊಂಡಾಗ ಡೈಜೆಷನ್ನು ಅಷ್ಟು ಆಗ್ತಾ ಇರಲ್ಲ, ನಿಮ್ಮ ಬಾಡಿ ಕೂಡ ನಿದ್ದೆ ಹೊಟ್ಟೋಗ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ಸೆಕ್ರೀಷನ್ ಎಲ್ಲ ಆಗ್ತಾ ಇರಲ್ಲ. ಸೊ ರಾತ್ರಿ ಹೊತ್ತು ನೀವು ಆಹಾರ ಸುಲಭವಾಗಿ ಡೈಜೆಸ್ಟ್ ಆಗೋದು ಆಹಾರ ತಿನ್ನಬೇಕು. ಸುಲಭವಾಗಿರೋ ಡೈಜೆಷನ್ ಅಂದರೆ ಏನು? ಬೇಗ ಡೈಜೆಸ್ಟ್ ಆಗೋದು.
ಒಂದು ಸ್ವಲ್ಪ ಅನ್ನ ತೊಗೊಬೋದು, ಒಂದು ಸ್ವಲ್ಪ ಬೇಕಾದ್ರೆ ಫ್ರೂಟ್ಸ್ ತಿನ್ಬೋದು, ಒಂದು ಸ್ವಲ್ಪ ಹಾಲು ಕುಡಿಬೋದು. ತುಂಬ ಹೆವಿಯಾಗಿರೋದು ಪೂರಿಗಳು, ಎಣ್ಣೆಯಲ್ಲಿ ಕರೆದಿರೋದು, ಸಮೋಸಾಗಳು, ತುಂಬ ಆಲೂಗಡ್ಡೆ ಹಾಕಿರೋ ಪದಾರ್ಥಗಳು, ತುಂಬ ಉದ್ದಿನ ದೋಸೆ, ಇಡ್ಲಿಗಳು, ನಾನ್ ವೆಜಿಟೇರಿಯನ್ಸಲ್ಲಿ ತುಂಬ ನಾನ್ ವೆಜಿಟೇರಿಯನ್ ಫುಡ್ಡು, ಇವೆಲ್ಲ ರಾತ್ರಿ ಹೊತ್ತು ಜಾಸ್ತಿ ಸೇವನೆ ಮಾಡೋಂಗಿಲ್ಲ. ಮುದ್ದೆ ಕೂಡ ಒಂದು ಅಭ್ಯಾಸ ಆಗಿದ್ರೆ ಪ್ರತಿ ದಿವಸ ರಾತ್ರಿ ಮುದ್ದೆ ಊಟ ಮಾಡ್ಬೋದು, ಅದು ತುಂಬ ಒಳ್ಳೆಯದು. ಆದರೆ ಈ ಅಭ್ಯಾಸ ಇಲ್ಲದೆ ಇರೋರು ರಾತ್ರಿ ಹೊತ್ತು ಮುದ್ದೆ ಜಾಸ್ತಿ ಸೇವನೆ ಮಾಡಕೂಡ್ದು. ಯಾಕಂದರೆ ಅದು ಡೈಜೆಷನ್ಗೆ ತುಂಬ ಟೈಮ್ ತೊಗೊಳತ್ತೆ, ಅದು ಹೊಟ್ಟೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆದಷ್ಟು ನೀವು ಈ ಮುದ್ದೆನ ನಿಮ್ಗೆ ಅಭ್ಯಾಸ ಇಲ್ಲದೆ ಇದ್ದರೆ ರಾತ್ರಿ ಹೊತ್ತು ಜಾಸ್ತಿ ಸೇವನೆ ಮಾಡಕೂಡ್ದು. ಸೊ ಈ ಸಂಚಿಕೆಯಲ್ಲಿ ನಾನು ಪ್ರಮಾಣ ಪ್ರಕಾರ ಎಷ್ಟು ಆಹಾರ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ಕ್ವಾಲಿಟಿ ನಾವು ಎಂಥ ಆಹಾರ ನೀವು ಸೇವನೆ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದಿಷ್ಟು ವಿಚಾರ ತಿಳಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ.